ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನೋಡಿ ಸ್ನೇಹಿತರೆ, ಇವತ್ತು ಮಾರ್ಕೆಟು ನಿಫ್ಟಿ 50 ಚಾರ್ಟ್ ಇದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ಫಂಟಾಸ್ಟಿಕ್ ಡೇ ಫಾರ್ ಆಪ್ಷನ್ ಟ್ರೇಡರ್ಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತು ಅದೇ ಲೋ ಇವತ್ತು. ಹಾಗೆ ಕಂಟಿನ್ಯೂ ಮಾರ್ಕೆಟ್ ಓಪನ್ ಆದ ತಕ್ಷಣ ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಒನ್ ವೇ ಮೂಮೆಂಟಮ್. ಈ ಥರ ಟ್ರೆಂಡಿಂಗ್ ಡೇ ಇದ್ದಾಗ ಆಪ್ಷನ್ ಟ್ರೇಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ತುಂಬ ದುಡ್ಡು ಕೂಡ ಸಿಗುತ್ತೆ. ಈ ಥರ ಡೇ ಇದ್ದಾಗ, ಈ ಥರ ಒಂದು ಟ್ರೆಂಡಿಂಗ್ ಡೇ ಇದ್ದಾಗ ನಾ ಹೇಳೋದು ಒನ್ ವೇ ಮೂಮೆಂಟಮ್, ಒನ್ ವೇ ರ್ಯಾಲಿ. ನೋಡಿ ಕಂಟಿನ್ಯೂ 23,952ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಅದೇ ಲೋ ಆಯಿತು. ನಂತರ ಕೆಳಗೆ ಬಂದೇ ಇಲ್ಲ ಮಾರ್ಕೆಟ್. ಕಂಟಿನ್ಯೂ ಅಪ್ಸೈಡ್ ಆಲ್ಮೋಸ್ಟ್ ಆಲ್ 172 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಆಯಿತು. 24,164 ಹೈ ಟಚ್ ಆಯಿತು ಸ್ನೇಹಿತರೆ. ಅಲ್ಲಿಂದ 24,141ರಲ್ಲಿ ಕ್ಲೋಸ್ ಆಯಿತು. ಈ ಥರ ಒಂದು ಮಾರ್ಕೆಟ್ ವೆರಿ ಟ್ರೆಂಡಿಂಗ್ ಡೇ ಇವತ್ತು ಆಪ್ಷನ್ ಟ್ರೇಡರ್ಸ್ಗೆ ಅಂತ ಹೇಳ್ಬೋದು. ಈ ಥರ ಒಂದು ಚಾರ್ಟ್ ಸಿಕ್ಕಾಗ ಈ ಥರ ನೋಡಿ, ಸಪೋಸ್ ನಮಗೆ ಓಪನ್ ಆದ ತಕ್ಷಣ ಬಾಯ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇಲ್ಲೊಂದು ಸಪೋರ್ಟ್ ಇದೆ ನೋಡಿ. ಈ ಸಪೋರ್ಟ್ ಲೈನ್ ಅಪ್ಸೈಡ್ ಮೂವ್ ಆದಾಗ, ಓಕೆ, ಐ ಡ್ರಾ ಒನ್ಸ್ ಅಗೇನ್. ಈ ಸಪೋರ್ಟ್ ಲೈನ್ ಅಪ್ಸೈಡ್ ಮೂವ್ ಆದಾಗ ಅದರ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಾವು ಕಾಲ್ ಬಾಯ್ ಮಾಡಿಬಿಟ್ರು. ಇಲ್ಲಿ ಈ ಲೈನ್ನಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ರೆ ನೋಡಿ, ಏನಿಲ್ಲ ಅಂದರೂ ನಮ್ಮ ಪ್ರೀಮಿಯಮ್ನಲ್ಲಿ 30ರಿಂದ 40 ಪಾಯಿಂಟ್ ಈಸಿಲಿ ಕ್ಯಾಚ್ ಮಾಡ್ಕೋಬೋದು. ಈ ಥರನೂ ಆಪ್ಷನ್ ಅಪಾರ್ಚುನಿಟಿ ಇರುತ್ತೆ ಈ ಥರ ಟ್ರೆಂಡಿಂಗ್ ಇದ್ದಾಗ ಮಾತ್ರ. ಸೊ ವೇಟ್ ಆ್ಯಂಡ್ ವಾಚ್ ಮಾಡಿದರೆ ತಾಳ್ಮೆಯಿಂದ ಆಪ್ಷನ್ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡ್ಬೋದು. ಅದರ್ವೈಸ್ ಅವಸರ ಮಾಡಿದರೆ ಕಂಟಿನ್ಯೂ 5 ನಿಮಿಷಕ್ಕೊಮ್ಮೆ, 10 ನಿಮಿಷಕ್ಕೊಮ್ಮೆ, ಅರ್ಧ ಗಂಟೆಗೊಮ್ಮೆ ಕಾಲ್ ಬೈ ಮಾಡೋದು, ಪುಟ್ ಬೈ ಮಾಡೋದು, ಈ ಥರ ಎಲ್ಲ ರೆಡ್ ಕ್ಯಾಂಡಲ್ ಕಾಣಿಸಿದಾಗ ಪುಟ್ ಬೈ ಮಾಡೋದು, ಗ್ರೀನ್ ಕ್ಯಾಂಡಲ್ ಕಂಡಾಗ ಕಾಲ್ ಬೈ ಮಾಡೋದು, ಈ ಥರ ಎಲ್ಲ ಮಾಡಿದರೆ ದುಡ್ಡು ಮಾಡೋಕ್ಕಾಗಲ್ಲ. ಸ್ಟಾಪ್ ಲಾಸ್ ಹಿಟ್ ಆಗ್ತವೆ, ಪ್ರೀಮಿಯಂ ಡಿಕೆ ಆಗ್ತವೆ. ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ಡೈಲಿ ಚಾರ್ಟ್ ನೋಡೋಣ. ನಿಫ್ಟಿದು ಡೈಲಿ ಚಾರ್ಟ್ ಏನು ಹೇಳುತ್ತೆ? ನಿನ್ನೆ ಅನಲೈಸ್ ಮಾಡಿದ್ವಿ ನಾವು. ಕಂಟಿನ್ಯೂ ಮೂವ್ ಆಗಿದೆ, ಸೊ ಪ್ರೆಸ್ಟ್ ತೊಗೊಂಡಿದೆ ಅಂತೇಳಿ. ನೋಡಿ ಎಷ್ಟು ಫಂಟಾಸ್ಟಿಕ್ ಮೂವ್ ಆಗಿತ್ತು ಇಲ್ಲಿ 4 ದಿನ. ಇಲ್ಲಿ ಒಂದು ದಿನ ಹಾಲ್ಟ್ ಆಯಿತು, ಹಾಲ್ಟ್ ಆಗಿಬಿಟ್ಟು ಮತ್ತೆ ಮೂವ್ ಆಗಿದೆ. ಅಂದರೆ ಮಾರ್ಕೆಟು ಎಷ್ಟೊಂದು ಪಾಸಿಟಿವ್ ಇದೆ, ಎಷ್ಟು ರ್ಯಾಲಿ ಕೊಡಬೇಕಂತ ಮಾಡಿದೆ. ಇನ್ನೂ ಅಪ್ಸೈಡು ಮೋಸ್ಟ್ ಪ್ರಾಬಲಿ 24,500 ಅಂತ ನಾವು ಟಾರ್ಗೆಟ್ ಇಟ್ಟಿದ್ವಿ ಬಿಫೋರ್ ಬಜೆಟ್. ನಾವು ಅನಲೈಸ್ ಮಾಡ್ದಂಗೆ ಬಿಫೋರ್ ಬಜೆಟ್ 24,500 ಅಂದ್ಕೊಂಡಿದ್ವಿ. ಮೋಸ್ಟ್ ಪ್ರಾಬಲಿ ಅಲ್ಲಿವರೆಗೆ ಬರ್ಬೋದು ಸ್ನೇಹಿತರೆ. ನಾಳೆ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ. ನಾಳೆ ಕೂಡ ಅಪ್ಸೈಡ್ ಮೂವ್ ಆಗ್ಬೋದು. ಎಲ್ಲಿವರೆಗೆ ಮೂವ್ ಆಗ್ಬೋದು, ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು, ಅದನ್ನೆಲ್ಲ ನೋಡೋಣ. ನೋಡಿ ನಾಳೆದು ಕ್ಲಿಯರ್ ಕಟ್ ಸಪೋರ್ಟ್ ಬಂದ್ಬಿಟ್ಟು 24,000 ಮೇಜರ್ ಸಪೋರ್ಟ್, 24,000 ಮೇಜರ್ ಸಪೋರ್ಟ್ ಆಗಿದೆ ಇವಾಗ. ಯಾಕಂದರೆ ಮಾರ್ಕೆಟು ನಿನ್ನೆ ಕೂಡ 24,000 ಮೇಲ್ಗಡೆ ಕ್ಲೋಸ್ ಆಗಿತ್ತು. ಇವತ್ತು 24,100 ಮೇಲ್ಗಡೆ ಕ್ಲೋಸ್ ಆಗಿದೆ. 24,000 ಇಸ್ ಎ ಬಿಗ್ ಸಪೋರ್ಟ್ ಅಂತ ಹೇಳ್ಬೋದು. ಮತ್ತು ನಿನ್ನೆ ಅನಲೈಸ್ ಮಾಡಿದ್ದು ನಾವೇನು, ಕೆಳಗಡೆ ಬಂದರೂ ಕೂಡ ಮೇಲ್ಗಡೆ ರಿಕವರಿ ಆಗುತ್ತೆ ಮಾರ್ಕೆಟ್ ಅಂದಿದ್ವಿ. ಹೀಗಾಗಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಇನ್ನು ಅಪ್ಸೈಡ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ? ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 22,200 ಈಸ್ ಒಂದು ಮೈನರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಅದನ್ನು ದಾಟಿದ್ವಿ ಅಂದರೆ 24,275 24,275 ಬಿಗ್ ರೆಸಿಸ್ಟೆನ್ಸ್ ಇದೆ. ಅದನ್ನು ಕ್ರಾಸ್ ಆದರೆ ರ್ಯಾಲಿ ಟುವರ್ಡ್ಸ್ 400 ಅಂತ ಹೇಳ್ಬೋದು. 24,200 ಫಸ್ಟ್ ರೆಸಿಸ್ಟೆನ್ಸ್ ಇದೆ, 24,275 ಸೆಕೆಂಡ್ ರೆಸಿಸ್ಟೆನ್ಸ್ ಇದೆ. ಅದನ್ನು ಕ್ರಾಸ್ ಆಯ್ತಂದರೆ ಮೋಸ್ಟ್ ಪ್ರಾಬಬ್ಲಿ 24,400 ಅಲ್ಲಿವರೆಗೆ ಬರ್ಬೋದು ಸ್ನೇಹಿತರೆ. ಬಟ್ ನಾಳೆ ಟಾರ್ಗೆಟು ನಾವು 24,275 ಆ ಥರ ಇಟ್ಕೊಳ್ಳೋಣ. ಸಪೋಸ್ ಫ್ಲ್ಯಾಟ್ ಇವತ್ತಿನ ಥರನೇ ಫ್ಲ್ಯಾಟ್ ಓಪನಿಂಗ್ ಆಗಿ ರ್ಯಾಲಿ ಕೊಡ್ತಾ ಹೋದರೆ ಚೆನ್ನಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಮೈಲ್ಡ್ ಗ್ಯಾಪ್ ಅಪ್ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಡೈಲಿ ಚಾರ್ಟ್ ಆಯಿತು.
ಫಂಟಾಸ್ಟಿಕ್ ಚಾರ್ಟು ನೋಡಿ. ಯಾವ ಥರ ಇದು ಇಲೆಕ್ಷನ್ ಡೇ ದಿನ ಇದು ಕ್ಯಾಂಡಲ್ ಫಾರ್ಮ್ ಆಗಿದ್ದು ನೋಡಿ. ಕಂಟಿನ್ಯೂ ಅಪ್ಸೈಡ್ ಹ್ಯೂಜ್ ರ್ಯಾಲಿ ಕೊಟ್ಟಿದೆ. ಮಾರ್ಕೆಟ್ಗೆ ಟಯರ್ಡ್ ಆಗ್ತಾನೆ ಇಲ್ಲ. ಕಂಟಿನ್ಯೂ 4 ದಿನ ನೋಡಿ, ಇಲ್ಲಿ 1 ಡೇ 2 ಡೇ 3 ಡೇ 4 ಡೇ ರ್ಯಾಲಿ ಕೊಟ್ಬಿಟ್ಟು ಒಂದು ಹಾಲ್ಟ್ ತೊಗೊಂಡು ಪಾಸ್ ತೊಗೊಂಡು ಮತ್ತೆ ರ್ಯಾಲಿ ಕೊಡ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೂಡ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಅನಿಸ್ತಾ ಇದೆ. ಟುವರ್ಡ್ಸ್ 24,275 ಅಲ್ಲಿವರೆಗೂ ರೀಚ್ ಆದರೂ ಆಗ್ಬೋದು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಇನ್ನು ವೀಕ್ಲಿ 100% ವೀಕ್ಲಿ ಪಾಸಿಟಿವ್ ಇದೆ ಅಂತ ಪ್ರತಿದಿನ ಹೇಳ್ತಾ ಇದ್ವಿ. ಅದೇ ಥರ ನೋಡಿ, ಈ ವಾರದ ಮೊದಲನೇ ದಿನದ ಕ್ಯಾಂಡಲ್ ನೋಡಿ ಯಾವ ಥರ ಫಾರ್ಮ್ ಆಗಿದೆ. ತುಂಬ ಚೆನ್ನಾಗಿ ಫಾರ್ಮ್ ಆಗಿದೆ. ಹೀಗಾಗಿ ಈ ವಾರದ ಕ್ಯಾಂಡಲ್ಲು ಈ ಥರ ಅಂಟಿಲ್ ಫ್ರೈಡೇ ಈ ಥರ ಫಾರ್ಮ್ ಆಗ್ಬೋದು ಮೋಸ್ಟ್ ಪ್ರಾಬಬ್ಲಿ. ಇಲ್ಲಿ ಕೂಡ ನೋಡಿ, ಬಿಗ್ ವೀಕ್ಲಿಯಲ್ಲಿ ಸ್ಮಾಲ್ ಬಾಡಿ, ಇಲ್ಲೊಂದು ಸ್ಮಾಲ್ ಬುಲ್ಲಿಶ್ ಕ್ಯಾಂಡಲ್ ಆಗಿತ್ತು, ಇಲ್ಲೇ ಪಾಸ್ ಆಗಿತ್ತು, ಮತ್ತು ಹ್ಯೂಜ್ ಇಲ್ಲಿ ರ್ಯಾಲಿ ಕೊಡಲಿಕ್ಕೆ ಸಿದ್ಧವಾಗಿದೆ ಮಾರ್ಕೆಟು. ಇದನ್ನು ನೋಡಿದರೂ ಕೂಡ ಪೋಲ್ ಆ್ಯಂಡ್ ಫ್ಲ್ಯಾಗ್ ಥರ ಆಗಿತ್ತು, ಅದನ್ನು ಬ್ರೇಕ್ಔಟ್ ಮಾಡಿದೆ. ವೀಕ್ಲಿಯಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಇನ್ನೂ ಕೂಡ. ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ನೋಡಿ 52,351ರಲ್ಲಿ ಓಪನ್ ಆಯಿತು ಮಾರ್ಕೆಟು. ಹಾಗೆ ನಂತರ 52,166 ಲೋ ಫಾರ್ಮ್ ಆಯಿತು. ಆ ಲೋದಿಂದ ಕನ್ಸಿಡರ್ ಮಾಡಿದರೆ 500 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಬಟ್ ನಿಫ್ಟಿ ಕಂಪೇರ್ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ವೋಲಟೈಲಿಟಿ ಇತ್ತು. ಸ್ವಲ್ಪ ನೋಡಿ, ಇಲ್ಲೇ ಒಂದು ಕನ್ಸಾಲ್ಟೇಷನ್ ಆಗ್ತಾಯಿತ್ತು. ರೇಂಜ್ ಬೌಂಡ್ ಕಂಪ್ಲೀಟ್ ಇಲ್ಲೇ ಪ್ರೀಮಿಯಂ ಡಿಕೆ ಆಗಿವೆ ಭಾಳ ಜನರದು. ನಂದು ಕೂಡ ಇಲ್ಲಿ ಪ್ರೀಮಿಯಂ ಡಿಕೆ ಆಗಿತ್ತು. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಕಾಲ್ ಬೈ ಮಾಡಿದ್ದೆ. ಪ್ರೀಮಿಯಂ ತುಂಬ ಡಿಕೆ ಆಯಿತು, ಎಕ್ಸಿಟ್ ಆಗಿಬಿಟ್ಟೆ. ಈ ಒಂದು ಅವರ್ನಲ್ಲಿ ಸ್ಪೆಷಲಿ ನಾ ಹೇಳ್ತಾ ಇರೋದು, ಇಲ್ಲಿ ಪ್ರೀಮಿಯಂ ತುಂಬ ಡಿಕೆ ಆಯಿತು. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇತ್ತು. ಆ ಸಪೋರ್ಟ್ಗೋಸ್ಕರ ನಾನು ಕೂಡ ಕಾಲ್ ಬೈ ಮಾಡಿದ್ದೆ. ಬಟ್ ಮಾರ್ಕೆಟ್ ಏನು ಮಾಡಿತು ಅಂದರೆ ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಮಾಡ್ತು. ಹೀಗಾಗಿ ನಮ್ಮ ಪ್ರೀಮಿಯಮ್ಮು ಎಲ್ಲ ಡಿಕೆ ಆಯಿತು ಸ್ನೇಹಿತರೆ. ಹೀಗಾಗಿ ಏನು ಮಾಡ್ತಾರೆ, ಜಾಸ್ತಿ ದುಡ್ಡಿದ್ದವರು ಕಾಲ್ ಸೆಲ್ ಮಾಡೋದು, ಪುಟ್ ಸೆಲ್ ಮಾಡೋದು ಮಾಡ್ತಾರೆ. ಅಂದರೆ ಕಾಲ್ ರೈಟರ್ಸ್, ಪುಟ್ ರೈಟರ್ಸ್ ಅಂತಾರೆ. ದೇ ಯೂಸ್ ಟು ಗೆಟ್ ಇಂಥ ಟೈಮ್ನಲ್ಲಿ ರೇಂಜ್ ಬೌಂಡ್ ಇದ್ದಾಗ ಅವ್ರಿಗೆ 100% ದುಡ್ಡಾಗುತ್ತೆ. ರೇಂಜ್ ಬೌಂಡ್ ಇರಲಿ ಇರದೇ ಇರಲಿ ಆಲ್ಮೋಸ್ಟ್ ಆಲ್ 90% ದುಡ್ಡು ಮಾಡೋರು ಯಾರಂದರೆ ರೈಟರ್ಸ್, ಸೆಲ್ಲರ್ಸ್. ಕಾಲ್ ಸೆಲ್ ಮಾಡೋರು, ಪುಟ್ ಸೆಲ್ ಮಾಡೋರೇ ಜಾಸ್ತಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋದು ಸ್ನೇಹಿತರೆ. ಕಾಲ್ ಬಾಯರ್ಸು ಆಪ್ಷನ್ ಟ್ರೇಡರ್ಸ್ನಲ್ಲಿ ಕಾಲ್ ಬಾಯರ್ಸು, ಪುಟ್ ಬಾಯರ್ಸು, ನಾವು ಏನು ಬಾಯ್ ಮಾಡ್ತೀವಲ್ಲ ಆಪ್ಷನ್ ಬಾಯರ್ಸ್ ನಾ ಹೇಳ್ತಾ ಇರೋದು. ಸ್ಪೆಷಲಿ ನಮ್ಮಂಥ ಆಪ್ಷನ್ ಬಾಯರ್ಸ್ಗೆ ನಾವು ತುಂಬ ಅಲರ್ಟ್ ಆಗಿರಬೇಕು. ಆಪ್ಷನ್ ಸೆಲ್ ಮಾಡೋರಿಗೆ ಈಸಿಲಿ ದುಡ್ಡು ಮಾಡ್ಬೋದು. ಅದರಲ್ಲಿ ಜಾಸ್ತಿ ಚಾಣಾಕ್ಷತನ ಏನೂ ಬೇಕಾಗಲ್ಲ. ಮಾರ್ಕೆಟು ರೇಂಜ್ ಬೌಂಡ್ ಇದ್ದರೆ ಸಾಕು. ಕೆಳಗಡೆ ಒಂದು 300 ಪಾಯಿಂಟು, ಮೇಲ್ಗಡೆ 300 ಪಾಯಿಂಟು, ಒಂದು ಕಾಲ್ ಸೆಲ್ ಮಾಡೋದು, ಒಂದು ಪುಟ್ ಸೆಲ್ ಮಾಡಿ ಸುಮ್ಮನೆ ಕೂತ್ಬಿಟ್ರು ಪ್ರತಿದಿನ ಒಂದಿಷ್ಟು ಪರ್ಸೆಂಟೇಜ್ ಅಂತ ದುಡ್ಡು ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಜಾಸ್ತಿ ಫಂಡಿಂಗ್ ಬೇಕಾಗುತ್ತೆ ಆಪ್ಷನ್ ಸೆಲ್ ಮಾಡಲಿಕ್ಕೆ. ಬಟ್ ಆಪ್ಷನ್ ಬೈ ಮಾಡಲಿಕ್ಕೆ ಸ್ವಲ್ಪ ಅಮೌಂಟ್ನಲ್ಲಿ ಪ್ರೀಮಿಯಮ್ ಖರೀದಿ ಮಾಡ್ಬೋದು. ಹೀಗಾಗಿ ಕಾಲ್ ಪುಟ್ ಬೈ ಮಾಡ್ಬೋದು. ಆದರೆ ತುಂಬ ಅಲರ್ಟ್ ಆಗಿರಬೇಕಾಗತ್ತೆ. ಟ್ರೆಂಡಿಂಗ್ ಇದ್ದಾಗ ಬೈ ಮಾಡಿದರೆ ಪ್ರೀಮಿಯಮ್ ಬೇಗ ಓಡುತ್ತೆ, ದುಡ್ಡು ಸಿಗುತ್ತೆ. ಇವತ್ತು ನಿಫ್ಟಿಯಲ್ಲಿ ಆಯಿತು ನೋಡಿ, ಈ ಥರ ಎಲ್ಲಿಯೂ ಅದು ರೇಂಜ್ ಬೌಂಡ್ ಕೊಟ್ಟಿಲ್ಲ. ನಿಫ್ಟಿ ಚೆನ್ನಾಗಿ ಒಂದು ಸೈಡ್ ಮೂವ್ ಆಯಿತು. ಹೀಗಾಗಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದವ್ರಿಗೆ ತುಂಬ ದುಡ್ಡಾಗಿರುತ್ತೆ. ಇನ್ನು ಡೈಲಿ ಚಾರ್ಟು ಬ್ಯಾಂಕ್ ನಿಫ್ಟಿ ಏನು ಹೇಳುತ್ತೆ ಡೈಲಿ ಚಾರ್ಟ್. ಓಕೆ, ನಿನ್ನೆ ಅನಲೈಸ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಅದ್ರ ಪ್ರಕಾರ ನೋಡಿ, ಇಲ್ಲಿ 53,000 ಹ್ಯೂಜ್ ರೆಸಿಸ್ಟೆನ್ಸ್ ಇದೆ. 53,000 ಈಸ್ ಅ ವೆರಿ ಬಿಗ್ ರೆಸಿಸ್ಟೆನ್ಸ್. 53,000 ಬಿಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇದು ಹೀಗಾಗಿ ಏನಾಗ್ತಾ ಇದೆ ಮಾರ್ಕೆಟು, ಇಲ್ಲಿ 1 ಡೇ 2 ಡೇ 3 ಡೇ ಟಚ್ ಆಗಿಬಿಟ್ಟು 4 ಡೇಸ್ ಕಂಟಿನ್ಯೂ ಟಚ್ ಆಗಿಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಆಯಿತು 53,000ದಿಂದ. ಇವತ್ತು ಮತ್ತೆ ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆಲ್ಮೋಸ್ಟ್ ಒಂದು 230 ಪಾಯಿಂಟ್ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಓಕೆ,
ಪಾಸಿಟಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆದರೂ ಕೂಡ ಇಲ್ಲೊಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ನೋಡಿ, 52,000 ಓಕೆ 53,000 ಮೇಜರ್ ರೆಸಿಸ್ಟೆನ್ಸ್ ವೀಕ್ ಇದೆ ನೋಡಿ. ಇಲ್ಲಿ 53,000 ಇಸ್ ಎ ಮೇಜರ್ ರೆಸಿಸ್ಟೆನ್ಸ್. ಫಸ್ಟ್ ಬರೋದು 52,750 ಬರುತ್ತೆ. ಅದನ್ನು ಕ್ರಾಸ್ ಆಗಿ ಒಂದು 15 ನಿಮಿಷ ಸಸ್ಟೇನ್ ಆದರೆ 53,000 ಕ್ರಾಸ್ ಆಗಬಹುದು. ಇನ್ನು ಸಪೋರ್ಟ್ ಎಲ್ಲಿ ಬರುತ್ತೆ ನಮಗೆ, ಕ್ಲಿಯರ್ ಕಟ್ ಫಸ್ಟ್ ಸಪೋರ್ಟು 52,000 ಇದೆ. ತುಂಬ ದಿನಗಳಿಂದ 52,000 ಸಪೋರ್ಟ್ ಇದೆ. ಅದನ್ನು ಬಿಟ್ಟರೆ 52,500 ಒಂದು ಮೇಜರ್ ಸಪೋರ್ಟು. ನಾಳೆಗೂ ಕೂಡ 52,500 ಮೇಜರ್ ಸಪೋರ್ಟು. ಸಪೋಸ್ ನಾಳೆ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಕ್ಕಂಥ ಸ್ಟಾಕ್ಸ್ ಯಾವುವು? ಒಂದು HDFC ಬ್ಯಾಂಕ್, ICICI ಬ್ಯಾಂಕ್, ಹಾಗೆ SBI ಸ್ನೇಹಿತರೆ. ಅದರಲ್ಲೂ HDFC ಬ್ಯಾಂಕ್ ಏನಾಗಿತ್ತು, 1700 ಟಾರ್ಗೆಟ್ ರೀಚ್ ಆದ ನಂತರ 2-3 ದಿನ ಕನ್ಸಾಲ್ಟೇಷನ್ ಆಗಿತ್ತು. ಹೀಗಾಗಿ ಬ್ಯಾಂಕ್ ನಿಫ್ಟಿ ಕೂಡ ಟಯರ್ಡ್ ಆಗಿತ್ತು. ಇವಾಗ ನೋಡಿ ಇವತ್ತು HDFC ಬ್ಯಾಂಕ್ ಮೂವ್ ಆಯಿತು ಆಲ್ಮೋಸ್ಟ್ 1%. ಹೀಗಾಗಿ ಬ್ಯಾಂಕ್ ನಿಫ್ಟಿ ಕೂಡ ಮೂವ್ ಆಯಿತು. ಸಪೋಸ್ ನಾಳೆ ಏನಾದರೂ HDFC ಬ್ಯಾಂಕ್ ಅಬ್ಸರ್ವ್ ಮಾಡಿ, ಹಾಗೆ ICICI ಬ್ಯಾಂಕ್ ಅಬ್ಸರ್ವ್ ಮಾಡಿ, ಇವು ಎರಡೂ ಏನಾದರೂ ಪಾಸಿಟಿವ್ ಟೆರಿಟರಿಯಲ್ಲಿ ಮೂವ್ ಆಗ್ತಾ ಇದ್ದಾವೆ ಅಂದರೆ 100% ಬ್ಯಾಂಕ್ ನಿಫ್ಟಿ ಕೂಡ ಅಪ್ಸೈಡ್ ರ್ಯಾಲಿ ಕೊಡುತ್ತೆ ಸ್ನೇಹಿತರೆ. ಅದೇ HDFC ಬ್ಯಾಂಕ್ ಮೂವ್ ಆಗಲಿಲ್ಲ ಅಪ್ಸೈಡ್ ಅಂದರೆ ಬ್ಯಾಂಕ್ ನಿಫ್ಟಿ ಕೂಡ ಮೂವ್ ಆಗಲ್ಲ. ಇದು ಒಂದು ಗಮನದಲ್ಲಿರಲಿ. ವೀಕ್ಲಿ ಚಾರ್ಟ್ ನೋಡೋಣ. ಎಸ್, ವೀಕ್ಲಿ ಚಾರ್ಟ್ದು ಓಕೆ, ಒಂದು ಮೈಲ್ಡ್ ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೋಡೋಣ ನಾಳೆ ಯಾವ ಥರ. ಮೋಸ್ಟ್ ಪ್ರಾಬ್ಲಿ ನನಗೆ ತಿಳಿದ ಮಟ್ಟಿಗೆ ನಾಳೆ ಕೂಡ ಅಪ್ಸೈಡ್ ಮೂವ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ HDFC ಬ್ಯಾಂಕ್. HDFC ಬ್ಯಾಂಕ್ ಈಸ್ ಅಗೇನ್ ರೆಡಿ ಟು ಮೂವ್ ಅಪ್ಸೈಡ್ ಅಂತ ನನ್ನವಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ 1700 ಹಾಲ್ಟ್ ಆಗಿತ್ತು 2-3 ದಿನ. ಇವಾಗ ಮತ್ತೆ ಹ್ಯೂಜ್ ವಾಲ್ಯೂಮ್ನಲ್ಲಿ ಡೆಲಿವರಿಯಲ್ಲಿ ಬಾಯ್ ಮಾಡಿದ್ದಾರೆ ಸಾಕಷ್ಟು ಜನ. FIIಸು ಮ್ಯೂಚುವಲ್ ಫಂಡ್ಸ್ ಕೂಡ ಬಾಯ್ ಮಾಡಿದ್ದಾರೆ ಅಂತ ಓದಿದ್ದೀನಿ ಇವತ್ತು. ಹೀಗಾಗಿ HDFC ಬ್ಯಾಂಕ್ 1700 ದಾಟಿ ಇಟ್ ರನ್ಸ್ ಟುವರ್ಡ್ಸ್ 1750. ನೆಕ್ಸ್ಟ್ ಟಾರ್ಗೆಟ್ HDFC ಬ್ಯಾಂಕ್ದು 1750 ಇದೆ. ಸೊ ಅದು ಏನಾದರೂ ಮೂವ್ ಆಯಿತು HDFC ಬ್ಯಾಂಕ್ ಅಂದರೆ ನ್ಯಾಚುರಲಿ ಬ್ಯಾಂಕ್ ನಿಫ್ಟಿ 100% ಒಂದು ಬಿಗ್ ರ್ಯಾಲಿ ಕೊಡುತ್ತೆ. ಒಂದು ಹೈ ಇದೆ 53,130. ಅಲ್ಲಿವರೆಗೆ ನೆಕ್ಸ್ಟ್ ಈ ವಾರದಲ್ಲಿ ಅದನ್ನು ಕ್ರಾಸ್ ಆಗ್ಬೋದು ಸ್ನೇಹಿತರೆ ಅನ್ನಿಸ್ತಾ ಇದೆ. ಸೊ ನಾಳೆಗೆ ಸ್ಟಾಕು ಮಹಾನಗರ್ ಗ್ಯಾಸ್ ಲಿಮಿಟೆಡ್ಡು 1746 ಕ್ಲೋಸ್ ಆಗಿದೆ. ನಾಳೆ ಟಾರ್ಗೆಟು 1800. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರೋದು, ಕೇವಲ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರೋದು. ನಾನು ಯಾರಿಗೂ ಕೂಡ ಬಾಯ್ ಮಾಡಿ ಸೆಲ್ ಮಾಡಿ ಅಂತ ರಿಕಮೆಂಡ್ ಮಾಡಲ್ಲ. ಹಾಗೆ ಯಾರಿಗೂ ಕೂಡ F&O ಟ್ರೇಡ್ ಮಾಡಿ ಅಂತ ರಿಕಮೆಂಡ್ ಮಾಡಲ್ಲ. ಕೇವಲ ಒಂದು ಮಾಹಿತಿಗೋಸ್ಕರ ಮಾತ್ರ ಈ ಒಂದು ಚಾನಲ್ ಇರೋದು ಸ್ನೇಹಿತರೆ. MGL ಇದನ್ನು ಒಂದು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ವಿಪ್ರೋ ನಿನ್ನೆ ಕೂಡ ಕೊಟ್ಟಿದ್ದೆ 530 ಟಾರ್ಗೆಟ್ ಅಂತ ಹೇಳಿದ್ದೆ. 535 ಹೈ ಟಚ್ ಆಗಿತ್ತು, ಟಾರ್ಗೆಟ್ ರೀಚ್ ಆಯಿತು. ಸೊ ನಾಳೆ ಕೂಡ ವಿಪ್ರೋ ಕನ್ಸಿಡರ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ಸ್ಟ್ರೆಂಗ್ತ್ ತುಂಬ ಚೆನ್ನಾಗಿದೆ ವಿಪ್ರೋದಲ್ಲಿ, ಕಂಟಿನ್ಯೂಷನ್ ಇರುತ್ತೆ ಅಂದ್ಕೊಂಡಿದ್ದೀನಿ. 540 ಟಾರ್ಗೆಟ್ ಕನ್ಸಿಡರ್ ಮಾಡ್ಬೋದು ನಾಳೆಗೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ 12,108ನಲ್ಲಿ ಕ್ಲೋಸ್ ಆಗಿದೆ. ನಾಳೆಗೆ ಟಾರ್ಗೆಟು 12,300 ಕನ್ಸಿಡರ್ ಮಾಡ್ಬೋದು. ಹಾಗೆ ITC ಕನ್ಸಿಡರ್ ಮಾಡ್ಬೋದು. 429 ಇದೆ, 440 ಟಾರ್ಗೆಟ್ ಇಟ್ಕೋಬಹುದು ಸ್ನೇಹಿತರೆ. ನೋಡಿ, ಡೌ ಜೋನ್ಸ್ ಅಮೇರಿಕನ್ ಮಾರ್ಕೆಟು ಪಾಸಿಟಿವ್ನಲ್ಲಿದೆ. ಡೌ ಜೋನ್ಸು 54 ಪಾಯಿಂಟ್ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. S&P 500 +7 ಪಾಯಿಂಟ್ಸ್, ನಸ್ಡಾಕ್ 97 ಪಾಯಿಂಟ್ಸ್. ಇದು ಒಂದು ಕೂಡ ಪಾಸಿಟಿವ್ ಸೆಂಟಿಮೆಂಟ್ಸ್ ಫಾರ್
ಟುಮಾರೋಸ್ ಮಾರ್ಕೆಟ್ ಅಂತ ಹೇಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಗಿಫ್ಟ್ ನಿಫ್ಟಿ ಅಥವಾ SGX ನಿಫ್ಟಿ ನೋಡಿ 24 ಪಾಯಿಂಟ್ ಸದ್ಯಕ್ಕೆ ಪಾಸಿಟಿವ್ನಲ್ಲಿದೆ. ಹೀಗಾಗಿ ನಾಳೆ ಮೈಲ್ಡ್ ಗ್ಯಾಪ್ ಅಪ್ ಸಿಗ್ಬೋದು. ಒಂದು 20ರಿಂದ 50 ಪಾಯಿಂಟ್ ಒಳಗಡೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಸಿಗ್ಬೋದು. ಸಸ್ಟೇನ್ ಆಯ್ತಂದರೆ ಬಿಗ್ ರ್ಯಾಲಿ ನಾಳೆ ಕೂಡ ಸಿಗ್ಬೋದು ಸ್ನೇಹಿತರೆ. ನೋಡಿ FIIs ಮತ್ತು DI ಡೇಟಾ ನೋಡೋದಾದರೆ FIIs 426 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. 426 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಇನ್ನು DIs ಏನು ಮಾಡಿದ್ದಾರೆ? DIs ಏನು ಮಾಡಿದ್ದಾರೆ ನೋಡೋಣ. ಬ್ರೌಸ್ ಆಗ್ತಾ ಇದೆ. ನ್ಯಾಚುರಲಿ DIs ಬಾಯ್ ಮಾಡಿರ್ತಾರೆ. ಹೌದು ಸ್ನೇಹಿತರೆ, DIs ಹ್ಯೂಜ್ ಕ್ವಾಂಟಿಟಿ ಬಾಯ್ ಮಾಡಿದ್ದಾರೆ. 3917 ಕೋಟಿ ರೂಪಾಯಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಹೀಗಾಗಿ ಅದು ಒಂದು ಓವರಾಲ್ ಕನ್ಸಿಡರ್ ಮಾಡಿದರೆ FIIs DIs ನೋಡಿದರೆ ಓಕೆ ಅಂತ ಹೇಳ್ಬೋದು. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮತ್ತೇನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.